ಸೊ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಅಂತೂ ಮಸ್ತ್ ಅದೇ ನೋಡ್ರಿ. ಸೊ ಏನಪ್ಪ ಅಂದ್ರೆ ಇವತ್ತು ಒಂದು ಈಸಿಯಾಗಿ ಮನೆಯೊಳಗೆ ಮಾಡ್ಕೋಬೋದು. ಬರ್ರಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೆಂಗಂತ ತೋರಿಸ್ತೇನೆ. ಸೊ ಏನಪ್ಪ ಅಂದ್ರೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡೇನಿ. ಪಾತ್ರೆ ಅನ್ನೋದಕ್ಕಿಂತ ಒಂದು ಕುಕ್ಕರ್ ಇಟ್ಕೊಂಡೇನಿ. ನೀವು ಯಾವುದಾದ್ರೂ ಒಂದು ಪಾತ್ರೆ ಇಟ್ಕೊಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಏನು ಹಾಕಾತೀನಿ ಅಂದ್ರೆ ಮೇನ್ ಥಿಂಗ್ ಪಾಲಕ್ ಹಾಕ್ಕೊಂಡ ಒಂದು 3-4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಈಗ ನಾನಿಲ್ಲಿ ಪುದೀನ ಸ್ವಲ್ಪ ಹಾಕ್ಕೊಳತ್ತೀನಿ, ಒಂದು 1/2 ಕಪ್ ಅಷ್ಟು. ಮತ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ ರೀ, ಒಂದು 1/2 ಕಪ್ ಅಷ್ಟು. ಫುಲ್ ಕಪ್ಪಲ್ಲ ರೀ, 1/2 ಕಪ್. ಸ್ವಲ್ಪ ಜಾಸ್ತಿ ಕಾಣತೈತಿ ಅಷ್ಟೇ ಅದ. ನೀವು ಸ್ವಲ್ಪ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 2 ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಹಾಕತ್ತೇನೆ ರೀ. ಜಾಸ್ತಿ ಹಾಕಂಗಿಲ್ಲ ರೀ, ಯಾಕಂದ್ರೆ ನನಗೆ ಬೇರೆ ಫ್ರೈ ಮಾಡೋಕ್ಕದು ಬೇಕಾ, ಅದಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡು ಇಲ್ಲಿ ಏಲಕ್ಕಿ, ಲವಂಗ, ಚಕ್ಕೆ, ಮೆಣಸುಕಾಳು ಸ್ವಲ್ಪ ಹಾಕ್ಕೊಂಡು ಇದನ್ನು ಬಿಸಿ ಇಟ್ಬಿಡೋಣ ರೀ. ಒಂದು 2 ನಿಮಿಷ ಕುದಿಸ್ಬೇಕು ಇದನ್ನು. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸೊ ಈಸಿಯಾಗಿ ಮಾಡ್ಕೊಬೋದು ರೀ. ಸೂಪರ್ ಟೇಸ್ಟಿಯಾಗಿ ಬರ್ತೈತಿ. ಮನೆಯೊಳಗೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಮನೆಯೊಳಗೆಲ್ಲರೂ. ನಾನು ಇಲ್ಲಿ 3-4 ಬಾದಾಮಿ ಹಾಕತ್ತೀನಿ. ನಿಮಗೆ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು ರೀ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು. ನನಗೆ ಸ್ವಲ್ಪ ಕ್ರೀಮ್ ಸ್ಟ್ರಕ್ಚರ್ ಬರಬೇಕಂದ್ರೆ ನಾನು ವಿತ್ ಪ್ರೋಟೀನ್ ಕೂಡ ಆಗ್ತೈತಿ ಅಂತ ಹೇಳಿ ನಾನು ಯೂಸ್ ಮಾಡ್ತೀನಿ. ತಿನ್ನಬೇಕಲ್ಲ, ಯಾವುದೋ ಒಂದು ರೂಪದೊಳಗಾದರೂ ತಿಂದ್ರೆ ಓಕೆ. ಸೊ ಈ ರೀತಿ ನಾನು ಒಂದು 2 ನಿಮಿಷ ಕುದಿಸ್ಕೊಂಡೆ. ಸೊ ಇದನ್ನು ನಾನು ಸಪ್ರೇಟ್ ತಗೊಳ್ತೀನಿ. ಜಾಸ್ತಿ ಆರೋದಕ್ಕೆ ಬಿಡಲ್ಲ, ಸ್ವಲ್ಪ ಬಿಸಿಯೊಳಗಿದ್ದಾಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೀನಿ ರೀ. ನಾನು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಬಿಟ್ಟೆ ನಾನು. ಅದ್ರ ನೀರಂತೂ ಬಿಡುತ್ತೆ ಅದು ಸ್ವಲ್ಪ ಅಂದ್ರೂ. ಮತ್ತು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಲಾರ್ದನ ಇದನ್ನು ಮಿಕ್ಸರ್ ಮಾಡ್ಕೊಂಬರ್ಬೇಕು ರೀ. ಅದಕ್ಕೆ ನಾನಿಲ್ಲಿ ಒಂದು 2 ಟೊಮ್ಯಾಟೊ ಹಾಕತ್ತೀನಿ. ಸೊ ನೀವು ಹಾಕ್ಕೊಳ್ಬೋದಾ, ನಿಮಗೆ ಜಾಸ್ತಿ ಬೇಕಾದರೂ ನೀವು ಹಾಕ್ಕೊಳ್ಬೋದಾ. ನಾನಿಲ್ಲಿ ರುಬ್ಕೊಂಡು ಬರ್ತೀನಿ ರೀ ಇದನ್ನು. ಮತ್ತು ಇಲ್ಲಿ ನಾನು 250 ಗ್ರಾಮ್ ಅಷ್ಟು ಮಶ್ರೂಮ್ ತೊಗೊಂಡೇನಿ ರೀ. ಒಂದ್ರೊಳಗೆ ಅರ್ಧ ಮಾಡಿ. ಮತ್ತು ಇಲ್ಲಿ ಅಕ್ಕಿ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೆ ನಾನು. 2 ಗ್ಲಾಸಷ್ಟು ತೊಗೊಂಡಿದ್ದೀನಿ, ಮೀನ್ಸ್ ಅರ್ಧ kg ಅಷ್ಟು. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ನೀವು ತುಪ್ಪ ಆದರೂ ತುಪ್ಪ ಬಳಸ್ಕೋಬೋದಾ. ನಾನು ತುಪ್ಪ ಜಾಸ್ತಿ ಹಾಕಲ್ಲ ರೀ, ಹಾಕ್ತೀನಿ ಬಟ್ ಲಾಸ್ಟ್ ಎಂಡಿಗೆ ಹಾಕ್ತೀನಿ ರೀ. ಓಕೆ, ಈಗ ನಾನು ಒಂದು 2-2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಪಲಾವ್ ಎಲೆ 1-2, ಚಿಕ್ಕದಾಗಿದ್ರೆ ಒಂದು 2 ಹಾಕೋರಿ. ಫ್ಲೇವರ್ ಚಲೋ ಕೊಡ್ತೈತಿ ಅನ್ನೋ ಒಂದು ರೀಸನ್. ಜಾಸ್ತಿ ಹೆವಿ ಫ್ಲೇವರ್ ಹಾಕ್ಬಿಟ್ಟು ನಾ ಏನು ಮಾಡೋದಿಲ್ಲ, ನಾರ್ಮಲಾಗಿ ಮನೆಯೊಳಗಿರೋ ಐಟಮ್ಗಳನ್ನ ತೊಗೊಂಡು ಮಾಡ್ಕೋಬೋದು. ನಾನಿಲ್ಲಿ ಈರುಳ್ಳಿ ಹಾಕಿದ್ದೇನೆ ರೀ, ಉಳ್ಳಾಗಡ್ಡಿ. ನಮ್ಮ ಸೈಡ್ ಹುಬ್ಳಿ ಮಂದಿ ಎಲ್ಲ ನಾವು ಉತ್ತರ ಕರ್ನಾಟಕದವ್ರು ಉಳ್ಳಾಗಡ್ಡಿ ಅಂತಲೇ ಕರೆಯೋದು. ಜಾಸ್ತಿ ಫೇಮಸ್ ಉಳ್ಳಾಗಡ್ಡಿ ಅಂತಲೇ ರೀ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬರ್ಬೇಕು. ಫ್ರೈ ಮಾಡ್ಕೊಂಡು ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕತ್ತೀನಿ. ಜಾಸ್ತಿ ಅಲ್ಲ, ಒಂದು 1/2 ಸ್ಪೂನಷ್ಟು. ಇವಾಗ ರುಬ್ಬಿಟ್ಕೊಂಡಿರೋದೇನು ಪೇಸ್ಟ್ ಐತಲ್ಲ, ಪಾಲಕ್ಕಿಂತ ಪೇಸ್ಟ್, ಅದನ್ನು ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಬರಬೇಕಾ. ಸ್ವಲ್ಪ ಕಲರ್ ಚೇಂಜ್ ಆಗ್ತೈತ್ರಿ. ಲೈಕ್ ಫುಲ್ ಗ್ರೀನ್ ಇರೋದು ನಿಮ್ಗೆ ಗೊತ್ತಾಗ್ತೈತಿ. ನೀವು ಮೆಹಂದಿ ಕಲರ್ ಬರ್ತೈತೆ ನೋಡ್ರಿ, ಸೈಡ್ಗೆಲ್ಲ ಕಾಣಿಸ್ತೈತಲ್ಲ, ಅಷ್ಟು ಕುದಿಯೋ ಅಷ್ಟು ಇದನ್ನು ಮಾಡಿಕೊಂಡ್ರೆ ಅಂದರೆ ಅದರ ಹಸಿ ಫ್ಲೇವರ್ ಹೋಗ್ತೈತಿ. ಓಕೆ, ನಾನು ಫಸ್ಟಿಗೆ ನೀರೊಳಗೆ ಕುಚ್ಚಿದ್ರಿ ಇದ್ರೂ ಅದು ಸ್ವಲ್ಪ ಹಸಿ ಫ್ಲೇವರ್ ಹೋಗಲಿ ಅಂತ. ಇದಕ್ಕೆ ನಾನು ಇಲ್ಲಿ ಟೊಮ್ಯಾಟೊ ಒಂದು 2 ಹಾಕಿರೋದ್ರಿಂದ ನಾನು ಸ್ವಲ್ಪ ಮೊಸರು ತೊಗೊಂಡೇನಿ ರೀ. ಮೊಸರು ಭಾಳ ಟೇಸ್ಟಿ ಕೊಡ್ತೈತಿ ನಿಮಗೆ. ಕೆಲವೊಬ್ರು ಮಶ್ರೂಮ್ ಮ್ಯಾರಿನೇಟ್ ಮಾಡಿ ಹಾಕ್ತಾರೆ, ನಾನು ಹಂಗೆ ಹಾಕಲ್ಲ, ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ನಾನು ಮೊಸರನ್ನ ಇದಕ್ಕೆ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ರೀ. ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನಲ್ಲ ಅದ್ರ ಬೇಸೊಳಗೆ ನಾನು ಉಪ್ಪು ಹಾಕತ್ತೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದ್ರೆ ಚಲೋ ಬರ್ತೈತಿ ಟೇಸ್ಟು ಮತ್ತು ಮಸ್ತ್ ಇರ್ತೈತೆ ರೀ. ನಾನೀಗ ಮಶ್ರೂಮ್ ಏನೈತಲ್ಲ, ಮಶ್ರೂಮ್ಗೇನೂ ಹಾಕಿಲ್ಲ, ಸ್ವಲ್ಪ ಬಿಸಿನೀರೊಳಗೆ ತೊಳೆದಿರೋದಷ್ಟೇ ಉಪ್ಪು ಹಾಕಿಬಿಟ್ಟು ನೀವು ಉಪ್ಪು ಹಾಕಿ ತೊಳೆದ ಒಂದ್ರೊಳಗೆ 2 ಪೀಸ್ ಮಾಡಿರಿ, ಇಲ್ಲ 3 ಪೀಸ್ ಮಾಡ್ಕೊಂಡು ಈ ರೀತಿ ಸ್ವಲ್ಪ ದೊಡ್ಡ ಇರಲಿ. ಯಾಕಂದ್ರೆ ನಾವಿಲ್ಲಿ ಕುದಿಸ್ತೀವಿ ಅಲ್ಲ, ಜಾಸ್ತಿ ಮೆತ್ತಗಾಗ್ಬಿಡುತ್ತೆ, ರೈಸಲ್ಲಿ ನಮಗೆ ಸಿಗೋದು ಇಲ್ಲ ಅದಕ್ಕೆ. ಸೊ ನಾನಿಲ್ಲಿ ಮನೆಯೊಳಗೆ ಮಾಡಿರುವಂಥ ಗರಂ ಮಸಾಲ ಇದೆ.
ನಾನು ಮನೆಯೊಳಗೆ ಮಾಡಿರೋ ಗರಂ ಮಸಾಲ ಹಾಕತ್ತೀನಿ. ನೀವು ಒಟ್ಟಿನಲ್ಲಿ ಗರಂ ಮಸಾಲ ಹಾಕಿರಿ. ಜಾಸ್ತಿ ಹೆವಿ ಫ್ಲೇವರ್ಫುಲ್ಲಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ ರೀ. ಹೊರಗೆ ಹೆಂಗೆ ತಿಂತೇವಿ, ಯಾವ ರೀತಿ ಫ್ಲೇವರ್ ಬರುತ್ತಲ್ಲ ಅದೇ ರೀತಿ ಮನೆಯೊಳಗೆ ಬರ್ತೈತಿ. ಏನೂ ಇಲ್ಲ, ಜಸ್ಟ್ ಇದೇ ರೀತಿ ಫಾಲೋ ಮಾಡ್ಕೊಂಡು ಮಾಡಿರಿ, ನೀವು ಸಕ್ಕ ಟೇಸ್ಟಿಯಾಗಿ ಬರ್ತೈತಿ. ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಮಾಡಿದ್ರೆ ಈ ರೆಸಿಪಿ ಮನೆಯೊಳಗೆ ಟ್ರೈ ಮಾಡಿದ್ರೆ. ಸೊ ನಾನಿಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡೇನಿ, ಅದು ಅಕ್ಕಿ ನೆನೆಯಕ್ಕೆ ಇಟ್ಟಿದ್ದೆಲ್ಲ ಅರ್ಧ ನೀರು ಚೆಲ್ಬಿಟ್ಟು ನಾನು ಸ್ವಲ್ಪ ನೀರು ಬಿಟ್ಬಿಟ್ಟು ಅಕ್ಕಿನ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ರೀ. ನಾನಿಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಕೂಡ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡಿದ್ರೆ ಆತ. ಮತ್ತು ಈಗ ನಾನು ಏನು ಮಾಡ್ತೀನಿ ಅಂದ್ರೆ, ಇವಾಗ ಅಕ್ಕಿ ಇಷ್ಟು ತೊಗೊಂಡಿದ್ದೀನಲ್ಲ ಅದ್ರ ಮೂರು ಗ್ಲಾಸ್ ಅಂದರೆ ಒಂದು ಅರ್ಧ ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 3 ಗ್ಲಾಸ್ ನೀರು ಹಾಕಿದ್ದೀನಿ ರೀ. ಜಾಸ್ತಿ ವಿಜಿಲ್ ಮಾಡೋದ್ರಿಂದ ಸ್ವಲ್ಪ ನೀರು ಕಡಿಮೆ ಇಟ್ಬಿಟ್ಟು ಜಾಸ್ತಿ ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ಲೈಕ್ ದಮ್ ಹೊಡ್ಸಿರೋಂಗೂ ಆಗಿರಬೇಕು. ಆ ರೀತಿ ನೀವು ಇದನ್ನು ಮಾಡ್ಬೋದು. ಅಂದ್ರೆ 3 ವಿಜಲ್ ಆದಮೇಲೆ ಸ್ವಲ್ಪ ಲೈಟ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 2 ನಿಮಿಷ ಬಿಟ್ಟು ಆಫ್ ಮಾಡಿದರೆ ಅದು ಸೇಮ್ ದಮ್ ಹೊಡಿಸ್ದಂಗೆ ಆಗ್ತಿದ್ರಿ. ಓಕೆ, ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಮ್ಯಾಗ ಹಾಕ್ಕೊಂಡ್ಬಿಟ್ರೆ, ಮೊದಲಿಗೆ ಹಾಕಿರ್ತೀವಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗಾರ್ನಿಷಿಗೆ ಇರಲಿ ಅಂತ ನಾವು ಹಾಕ್ಕೊಂಡು ಇದನ್ನು ನಾನು 3 ವಿಷಲ್ ಮಾಡ್ತೀನಿ ರೀ. ಯಾಕಂದ್ರೆ ರೈಸು ಚಲೋ ಬೆಂದಿರ್ಬೇಕು, ತಿನ್ನೋಕ್ಕೂ ನಮ್ಗೆ ಸಾಫ್ಟ್ ಫೀಲ್ ಆಗಬೇಕು. ಸೊ ಬರೀ ನೋಡ್ರಿ ಇಲ್ಲೇ ನಾನು 3 ವಿಷಲ್ ಮಾಡಿದ್ದೀನಿ. ಇಷ್ಟು ಟೇಸ್ಟಿಯಾಗಿ ಬರ್ತೈತಿ ಅಂದ್ರೆ ಸಕ್ಕ ಟೇಸ್ಟಿಯಾಗಿ ಬರ್ತೈತಿ. ಸೊ ಇದಕ್ಕೆ ನಾನು ಇನ್ನೂ ಸ್ವಲ್ಪ ರುಚಿ ಹೆಚ್ಚಾಗಲಿ ಅಂತ ಹೇಳಿ ನಾನು ತುಪ್ಪ ಹಾಕತ್ತೀನಿ. ನಾನು ಲಾಸ್ಟ್ ಎಂಡ್ ಒಳಗೆ ಬಳಸ್ತೇನೆ ರೀ ತುಪ್ಪನ, ಯಾಕಂದ್ರೆ ಅದು ಫ್ಲೇವರ್ ಚಲೋ ಕೊಡ್ತೈತಿ. ವಿತ್ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಯಾವುದಾದ್ರೂ ನೋಡ್ತಿರ್ಬೋದು ನೀವು. ಮಶ್ರೂಮ ನಾವು ಈ ರೀತಿ ಕಟ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾವ ಅಂತ ಹೇಳಿ, ಸಕ್ಕತ್ತಂದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ರೀ. ನಾನು ಇದನ್ನು ಫಸ್ಟ್ ಟೈಮ್ ತಿಂದಿರೋದಂದ್ರೆ, ಯಾರಾದರೂ ನೋಡ್ತಿರ್ಬೋದು, ಬೆಂಗಳೂರಲ್ಲಿ ಶ್ರೀನಗರದ ಹತ್ರ ಬಸ್ ಸ್ಟಾಪ್ ಇದೆ, ಅಲ್ಲಿನೇ ಸಿಗುತ್ತೆ ರೀ ಇದು ಮಶ್ರೂಮ್ ಬಿರಿಯಾನಿ. ನಾನು 100 ರೂಪೀಸ್ ಪ್ಲೇಟ್ ತಿಂದಿರೋದು. ಅದೇ ನೆನಪಾಯ್ತು ನನಗೆ, ಅದೇ ಟೇಸ್ಟ್ ಬಂದಿತ್ತು. ಮನೇಲೆಲ್ಲ ಸಖತ್ ಇಷ್ಟ ಆಯಿತು. ಸೊ ನನಗಂತೂ ತಡ್ಕೊಳಕ್ಕಾಗಲಿಲ್ಲ ರೀ, ನಾನಂತೂ ಫಸ್ಟ್ ಬೈಟ್ ತಿಂದುಬಿಟ್ಟೆ. ಸೊ ನೀವು ಟ್ರೈ ಮಾಡಿರಿ, ಹೆಂಗಿತ್ತಂತ ಹೇಳ್ರಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.